ಹರೇ ಶ್ರೀನಿವಾಸ. ಸ್ನೇಹಿತರೆ, ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾಳೆಯ ದಿವಸ ಬರ್ತಾ ಇದೆ. ಈ ಏಕಾದಶಿಯನ್ನು ಪದ್ಮಿನಿ ಏಕಾದಶಿ ಅಂತ ಕರೆಯಲಾಗುತ್ತೆ, ಕಮಲಾ ಏಕಾದಶಿ ಅಂತ ಸಹ ಕರೆಯಲಾಗುತ್ತೆ. ಹಾಗಾಗಿ ನಾಳೆ ಮೇ 27ನೇ ತಾರೀಕು ಬುಧವಾರ, ನಾಳೆಯ ದಿವಸ ನಾವು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಪದ್ಮಿನಿ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳು, ವ್ರತಗಳು, ದಾನಗಳು ತುಂಬ ವಿಶೇಷ ಫಲವನ್ನು ಕೊಡುತ್ತೆ ಅಂತ ಈಗಾಗಲೇ ನೀವೆಲ್ಲ ತಿಳ್ಕೊಂಡಿದ್ದೀರ. ಅದೇ ರೀತಿಯಾಗಿ ಏಕಾದಶಿಯನ್ನು ಈ ಒಂದು ಅಧಿಕ ಮಾಸದಲ್ಲಿ ಮಾಡೋದರಿಂದ, ಉಪವಾಸ ಜಾಗರಣೆಯಿಂದ ಅನಂತಪಟ್ಟು ಪುಣ್ಯವನ್ನು ನಾವು ಪಡಿಬೋದು ಅಂತ ಶಾಸ್ತ್ರಗಳು ತಿಳಿಸ್ತಾ ಇದ್ದಾವೆ. ಏಕಾದಶಿಯನ್ನು ವ್ರತ ಅಂತ ಕರೆಯಲಾಗುತ್ತೆ ಅಲ್ವಾ? ಏಕಾದಶಿ ವ್ರತ ಅಂತ ಕರೆಯಲಾಗುತ್ತೆ. ವ್ರತ ಅಂತ ಯಾಕೆ ಕರೀತಾರೆ ಅಂತಂದರೆ, ಕೆಲವೊಂದು ನೀತಿ ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ವ್ರತ ಅಂತ ಕರೆಯಲಾಗುತ್ತೆ. ಕೆಲವೊಂದಕ್ಕೆ ಮಾತ್ರ ನಾವು ವ್ರತ ಅಂತ ಹೇಳ್ತೀವಿ. ಅದಕ್ಕೆ ಕೆಲವೊಂದು ನೀತಿ ನಿಯಮಗಳು ಅಂತ ಇರುತ್ತೆ, ಹಾಗೆ ಅದನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಅದನ್ನು ವ್ರತ ಅಂತ ಕರೆಯಲಾಗುತ್ತೆ. ಏನೇನು ನೀತಿಗಳನ್ನು ನಿಯಮಗಳನ್ನು ಪಾಲಿಸಬೇಕು ನಾವು ಏಕಾದಶಿ ದಿವಸ ಅಂತಂದರೆ, ಮುಖ್ಯವಾಗಿ ಏಕಾದಶಿ ದಿವಸ ಸುಳ್ಳನ್ನು ಹೇಳಬಾರ್ದು ಅಂತ ಹೇಳ್ತಾರೆ. ಇದು ಒಂದು ನಿಯಮ, ಏಕಾದಶಿ ವ್ರತದ ನಿಯಮ. ಸುಳ್ಳನ್ನು ಮಾತನಾಡಬಾರ್ದು, ಮತ್ತು ದುಷ್ಟರ ಸಂಘವನ್ನು ಮಾಡಬಾರ್ದು, ಕೆಟ್ಟ ಜನರ ಸಂಘವನ್ನು ಅವತ್ತಿನ ದಿವಸ ಮಾಡಬಾರ್ದು, ಮತ್ತು ಇನ್ನೊಬ್ಬರನ್ನು ನಿಂದಿಸಬಾರ್ದು. ಬೇರೆಯವರನ್ನು ನಿಂದನೆ ಮಾಡೋದು, ಬೈಯೋದು, ಅವರ ಬಗ್ಗೆ ಚಾಡಿಗಳನ್ನು ಹೇಳೋದು, ಈ ರೀತಿಯಾಗಿ ಬೇರೆಯವರ ನಿಂದನೆಯನ್ನು ಅವತ್ತಿನ ದಿವಸ ಮಾಡಬಾರ್ದು. ವಿಷ್ಣುವಿನ ಆರಾಧನೆಯನ್ನು ತಪ್ಪದೇ ಮಾಡಬೇಕು. ಇದು ಒಂದು ಏಕಾದಶಿಯ ನಿಯಮ ಅಂತ ಹೇಳ್ಬೋದು. ವಿಷ್ಣುವಿನ ಆರಾಧನೆ, ವಿಷ್ಣುವಿನ ನಾಮಸ್ಮರಣೆ, ಭಗವಂತನ ಹೆಸರನ್ನು ಹೇಳ್ತಕ್ಕಂಥದ್ದು, ಮತ್ತು ಏನಾದರೂ ಶ್ರವಣವನ್ನು ಮಾಡ್ತಕ್ಕಂಥದ್ದು, ಭಗವಂತನ ಕಥೆಗಳನ್ನು ಕೇಳ್ತಕ್ಕಂಥದ್ದು, ಪುರಾಣಗಳನ್ನು ಕೇಳ್ತಕ್ಕಂಥದ್ದು, ಇದರಿಂದ ಭಗವಂತನ ಅನುಗ್ರಹ ನಮಗೆ ಆಗುತ್ತೆ. ಇದೆಲ್ಲನೂ ನಮಗೆ ವ್ರತ ಅಂತಂದರೆ ಏನು, ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಹಾಗಾಗಿ ಒಂದು ವ್ರತ ಅಂತ ನಾವು ಮಾಡ್ತಾ ಇದ್ದೀವಿ ಅಂದರೆ ಕೆಲವೊಂದು ನಿಯಮಗಳನ್ನು ನಾವು ಖಂಡಿತವಾಗಿ ಪಾಲಿಸಲೇಬೇಕಾಗತ್ತೆ. ಮತ್ತು ಕಥೆಗಳ ಶ್ರವಣವನ್ನು ಮಾಡೋದು, ಭಗವಂತನ ಕಥೆಗಳನ್ನು ಶ್ರವಣ ಮಾಡೋದು, ಓದ್ಕೊಳ್ಳೋದು, ಭಗವಂತನ ಕಥೆಗಳನ್ನು ಓದೋದು, ಉಪವಾಸ ಮತ್ತು ಜಾಗರಣೆಯನ್ನು ಆಚರಣೆ ಮಾಡೋದು. ಮುಖ್ಯವಾಗಿ ಉಪವಾಸವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಹಾಗೆಯೇ ಸಾಧ್ಯವಾದಷ್ಟು ಸಮಯದ ತನಕನೂ ಜಾಗರಣೆಯನ್ನು ಮಾಡ್ತಕ್ಕಂಥದ್ದು. ಎಷ್ಟು ಗಂಟೆ ಸಾಧ್ಯವಾಗುತ್ತೋ ಅಷ್ಟು ಗಂಟೆಯ ತನಕನೂ ಎಚ್ಚರವಿದ್ದು ಭಗವಂತನ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಇದೆಲ್ಲನೂ ಏಕಾದಶಿಯ ಒಂದು ವ್ರತದ ನಿಯಮ ಅಂತ ಹೇಳಲಾಗುತ್ತೆ. ಹೀಗೆ ನಾವು ಏಕಾದಶಿ ವ್ರತವನ್ನು ಆಚರಣೆ ಮಾಡಿದ್ರೆ ಅನಂತಪಟ್ಟು ಪುಣ್ಯ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಇಂತಹ ವ್ರತಕ್ಕಿಂತ ದೊಡ್ಡದಾದಂತಹ ವ್ರತ ಇನ್ನೊಂದಿಲ್ಲ. ಯಾವ ಯಾಗವೂ ಸಮವಲ್ಲ. ತೀರ್ಥಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡಿ ಬಂದಷ್ಟು ಪುಣ್ಯ ನಮಗೆ ಒಂದೇ ಒಂದು ಏಕಾದಶಿ ವ್ರತದಿಂದ ಸಿಗುತ್ತೆ. ಹಾಗಾಗಿ ಏಕಾದಶಿ ವ್ರತ ಅನ್ನೋದು ತುಂಬ ಶ್ರೇಷ್ಠವಾದಂಥ ವ್ರತ ಅಂತ ಹೇಳ್ಬೋದು. ಇನ್ನು ಈ ಒಂದು ಪದ್ಮಿನಿ ಏಕಾದಶಿಯ ವ್ರತಕ್ಕೆ ಏನು ಕಥೆ ಇದೆ, ಪುರಾಣಗಳು ನಮಗೆ ಏನು ತಿಳಿಸ್ಕೊಡುತ್ತೆ ಅಂತ ನೋಡೋಣಂತೆ. ಈ ಒಂದು ಏಕಾದಶಿಯ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ. ಪ್ರತಿಯೊಂದು ಏಕಾದಶಿಯ ಬಗ್ಗೆನೂ ಕೃಷ್ಣ ಪರಮಾತ್ಮನೇ ಧರ್ಮರಾಜನಿಗೆ ಹೇಳೋದು. ಹಾಗಾಗಿ ಈ ಏಕಾದಶಿಯ ಬಗ್ಗೆನೂ ಸಹ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಏನಂತ ನೋಡೋಣ ಬನ್ನಿರಿ. ಒಮ್ಮೆ ರಾವಣನನ್ನು ಕಾರ್ತಿವೀರ್ಯಾರ್ಜುನ ತನ್ನ ಒಂದು ಸೆರೆಮನೆಯಲ್ಲಿ ಬಂಧಿಸಿ ಇಟ್ಬಿಟ್ಟಿರ್ತಾನೆ. ರಾವಣನನ್ನು ಯಾರೂ ಬಂಧಿಸಿ ಇಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾರ್ತಿವೀರ್ಯಾರ್ಜುನ ಆ ಕೆಲಸವನ್ನು ಮಾಡ್ತಾನೆ. ಯಾರು ಈ ಕಾರ್ತಿವೀರ್ಯಾರ್ಜುನ, ಯಾಕೆ ಹೀಗೆ ರಾವಣನನ್ನು ಬಂಧಿಸ್ದ ಅಂತ ನೋಡೋಣ ಸ್ನೇಹಿತರೆ. ಕೃತವೀರ್ಯ ಎಂಬಂತಹ ರಾಜ, ಅಂದರೆ ಇವನು ಮಾಹಿಷ್ಮತಿ ನಗರದ ರಾಜ ಆಗಿರ್ತಾನೆ ಕೃತವೀರ್ಯ. ಅವನಿಗೆ 1000 ಪತ್ನಿಯಂದರು ಇರ್ತಾರೆ. ಹಿಂದೆ ಎಲ್ಲ ರಾಜರಿಗೆ ತುಂಬ ಜನ ಪತ್ನಿಯಂದರು ಇರ್ತಿದ್ರು. ಹಾಗೆ ಈ ಒಂದು ಕೃತವೀರ್ಯನಿಗೂ ಸಹ 1000 ಪತ್ನಿಯರು ಇದ್ರಂತೆ. ಆದರೆ ಅವ್ರು ಯಾರಿಗೂ ಮಕ್ಕಳಿರಲಿಲ್ಲ, ಯಾವ ಹೆಂಡತಿಗೂ ಮಕ್ಕಳಾಗಿರಲಿಲ್ಲ. ರಾಜ್ಯ ತುಂಬ ಚೆನ್ನಾಗಿ ನಡೀತಾ ಇತ್ತು. ಕೃತವೀರ್ಯ ತುಂಬ ಚೆನ್ನಾಗಿ ಪ್ರಜೆಗಳನ್ನು ನೋಡ್ಕೊಳ್ತಾ ಇದ್ದ. ರಾಜ್ಯದಲ್ಲಿ ಒಂದೇ ಒಂದು ಕೊರತೆ ಇತ್ತು. ಏನು ಅಂದರೆ, ತನ್ನ ಹೆಂಡತಿಯರಿಗೆ ಯಾರಿಗೂ ಸಹ ಮಕ್ಕಳಾಗ್ತಾ ಇಲ್ಲ ಅನ್ನೋದೇ
ರಾಜನಿಗೆ ಅತಿ ದೊಡ್ಡ ಕೊರಗಾಗಿ ಕಾಡ್ತಾ ಇತ್ತು. ಮುಂದೆ ಈ ರಾಜ್ಯವನ್ನು ಯಾರು ನಡೆಸ್ಕೊಂಡು ಹೋಗೋರು, ನನ್ನ ವಂಶ ಹೇಗೆ ಉದ್ಧಾರ ಆಗೋದು ಅಂತ ಹೇಳಿ ರಾಜ ತುಂಬ ಚಿಂತೆಯನ್ನು ಮಾಡ್ತಾ ಒಂದು ದಿನ ನಿರ್ಧಾರವನ್ನು ಮಾಡ್ತಾನೆ. ನಾನು ಅರಣ್ಯಕ್ಕೆ ಹೋಗ್ಬಿಟ್ಟು ತಪಸ್ಸನ್ನು ಮಾಡಿ ಯಾಗವನ್ನು ಮಾಡ್ತೀನಿ, ಇದರಿಂದ ಭಗವಂತನನ್ನು ಒಲಿಸ್ಕೊಂಡು ಏನಾದರೂ ವರವನ್ನು ಪಡೀಬೋದು ಅಂತ ಹೇಳಿ ಕೃತವೀರ್ಯ ನಿರ್ಧಾರವನ್ನು ಮಾಡ್ತಾನೆ, ಕಾಡಿಗೆ ಹೋಗಬೇಕು ಅಂತ ಹೇಳಿ. ಆಗ ಆತನ ಪತ್ನಿಯಾದಂತಹ ಪದ್ಮಿನಿ ಒಬ್ಬಳು ರಾಜನ ಜೊತೆ ಕಾಡಿಗೆ ಹೋಗಲಿಕ್ಕೆ ನಿರ್ಧಾರವನ್ನು ಮಾಡ್ತಾಳೆ. ಹೀಗೆ ಕೃತವೀರ್ಯ ಮತ್ತು ಪದ್ಮಿನಿ ಇಬ್ಬರು ಸೇರಿಕೊಂಡು ಕಾಡಿಗೆ ಹೋಗ್ತಾರೆ. ಅಲ್ಲಿ 1000 ವರ್ಷಗಳ ಕಾಲ ಕಠೋರವಾದಂಥ ತಪಸ್ಸನ್ನು ಮಾಡ್ತಾನೆ ಕೃತವೀರ್ಯ. ತಪಸ್ಸು ಮಾಡಿ ಹೇಗಾಗಿದ್ದ ಅಂತಂದರೆ ಪೂರ್ತಿ ಮಾಂಸಖಂಡಗಳೇ ಇಲ್ಲದೇ ಬರೀ ಎಮಿಕೆಗಳು ಕಾಣಿಸುವ ಹಾಗೆ ಆ ರೀತಿ ಕೃತವೀರ್ಯ ಆಗಿಬಿಟ್ಟಿರ್ತಾನೆ. ಹಾಗೆ ಘೋರವಾದಂಥ ತಪಸ್ಸನ್ನು ಮಾಡ್ತಾನೆ. 10,000 ವರ್ಷ ತಪಸ್ಸು ಮಾಡಿದರೂ ಸಹ ಅವನಿಗೆ ಯಾವುದೇ ರೀತಿಯ ವರ ಸಿಗೋದಿಲ್ಲ, ಭಗವಂತ ಪ್ರತ್ಯಕ್ಷ ಆಗೋದಿಲ್ಲ. ಹೀಗೆ ಚಿಂತೆಯನ್ನು ಮಾಡ್ತಾ ಹೆಂಡತಿಗೆ ತುಂಬ ಚಿಂತೆ ಆಗುತ್ತೆ. ಇಷ್ಟು ವರ್ಷಗಳ ಕಾಲ ಇಷ್ಟು ಘೋರ ತಪಸ್ಸನ್ನು ಮಾಡಿದರೂ ಸಹ ಭಗವಂತ ನಮಗೆ ವರವನ್ನು ಕೊಡ್ತಾ ಇಲ್ವಲ್ಲ, ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಕಾಡಿನಲ್ಲಿ ಹಾಗೆ ಮುಂದೆ ಹೋಗಿ ನೋಡ್ತಾಳೆ. ಪದ್ಮಿನಿಗೆ ಅತ್ರಿ ಮತ್ತು ಅನಸೂಯಾರ ಆಶ್ರಮ ಸಿಗುತ್ತೆ. ಅತ್ರಿ ಮತ್ತು ಅನಸೂಯಾರ ಆಶ್ರಮ. ಅಲ್ಲಿ ಹೋಗ್ಬಿಟ್ಟು ಅನಸೂಯಾಳನ್ನು ನೋಡಿಬಿಟ್ಟು ತನ್ನ ಒಂದು ಕಷ್ಟವನ್ನು ಹೇಳ್ಕೊತಾಳೆ. ಹೀಗೆ ನನ್ನ ಗಂಡ ಒಬ್ಬ ರಾಜ, ಅವರಿಗೆ ಇಷ್ಟು ಜನ ಪತ್ನಿಯಂದರು ಇದ್ದರೂ ಸಹ ಒಬ್ಬರಿಗೂ ಸಹ ನಮಗೆ ಮಕ್ಕಳಾಗಿಲ್ಲ. ಅದಕ್ಕೋಸ್ಕರ ಈ ರೀತಿ 10,000 ವರ್ಷದಿಂದನೂ ತಪಸ್ಸನ್ನು ಮಾಡ್ತಾ ಇದ್ದಾರೆ, ಭಗವಂತ ಪ್ರತ್ಯಕ್ಷ ಆಗಿಲ್ಲ, ನಮಗೆ ವರವನ್ನು ಕೊಟ್ಟಿಲ್ಲ, ಏನು ಮಾಡಬೇಕು ಅಂತ ಹೇಳಿ ಅನಸೂಯಾಳ ಹತ್ರ ತನ್ನ ಕಷ್ಟವನ್ನು ಹೇಳ್ಕೊತಾಳೆ ಪದ್ಮಿನಿ. ಆಗ ಅನಸೂಯ ಹೇಳ್ತಾಳೆ, ಈಗ 12 ಅಧಿಕ ಬರ್ತಾ ಇದೆ. ಈ ಒಂದು ಅಧಿಕ ಮಾಸದಲ್ಲಿ ಬರುವಂತಹ ಏಕಾದಶಿ ಮತ್ತು ದ್ವಾದಶಿ ಇದನ್ನು ನೀನು ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡಿದರೆ ಇದು ತುಂಬ ಶ್ರೇಷ್ಠವಾದಂಥ ಏಕಾದಶಿ ಮತ್ತು ದ್ವಾದಶಿಗಳು. ಇದನ್ನು ವಿಧಿವತ್ತಾಗಿ ಉಪವಾಸ ಜಾಗರಣೆಯನ್ನು ಮಾಡಿದ್ರೆ ನಿನ್ನ ಪತಿಯ ಇಷ್ಟಾರ್ಥಗಳೆಲ್ಲನೂ ಸಿದ್ಧಿಯಾಗುತ್ತೆ ಅಂತ ಹೇಳಿ ಅನಸೂಯೆ ಪದ್ಮಿನಿಗೆ ತಿಳಿಸಿಕೊಡ್ತಾಳೆ. ನಂತರ ಪದ್ಮಿನಿ ಈ ಒಂದು ಅಧಿಕ ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿ ಮತ್ತು ದ್ವಾದಶಿಗಳನ್ನು ಶ್ರದ್ಧಾಭಕ್ತಿಗಳಿಂದ ಆಚರಣೆಯನ್ನು ಮಾಡ್ತಾಳೆ. ಹೀಗೆ ಭಕ್ತಿಯಿಂದ ಪದ್ಮಿನಿ ಏಕಾದಶಿ ವ್ರತವನ್ನು ಮಾಡಿದ ತಕ್ಷಣ ಭಗವಂತ ಪ್ರತ್ಯಕ್ಷನಾಗಿ ವರವನ್ನು ಕೇಳ್ಕೋ ಅಂತ ಹೇಳ್ತಾನೆ. ಆಗ ಪದ್ಮಿನಿ ಹೇಳ್ತಾಳೆ, ವರ ನನ್ನ ಪತಿಗೆ ಬೇಕಾಗಿದೆ, ಹಾಗಾಗಿ ವರವನ್ನು ಅವರಿಗೆ ಕರುಣಿಸ್ರಿ ಅಂತ ಹೇಳ್ತಾಳೆ. ಆಗ ಭಗವಂತ ಕೃತವೀರ್ಯನಲ್ಲಿ ಕೇಳ್ತಾನೆ, ಏನು ವರ ಬೇಕು ಕೇಳು ಅಂತ ಹೇಳಿ. ಆಗ ಕೃತವೀರ್ಯ ಹೇಳ್ತಾನೆ, ನನಗೆ ಒಬ್ಬ ಮಗ ಬೇಕು, ಅವನಿಗೆ ನಿನ್ನಿಂದ ಮಾತ್ರ ಸಾವು ಬರಬೇಕು, ಯಾರೂ ಸಹ ಅವನನ್ನು ಕೊಲ್ಲಿಕ್ಕೆ ಸಾಧ್ಯ ಆಗಬಾರ್ದು, ಹಾಗೆ ಅಂತಹ ವರವನ್ನು ಪಡೆದಂತಹ ಮಗನನ್ನು ಕರುಣಿಸು ಅಂತ ಹೇಳಿ ಕೃತವೀರ್ಯ ಕೇಳ್ಕೊತಾನೆ. ಆಗ ಭಗವಂತ ತಥಾಸ್ತು ಅಂತ ಹೇಳಿ ವರವನ್ನು ಕೊಡ್ತಾನೆ. ಆಗ ಕೃತವೀರ್ಯ ಮತ್ತು ಪದ್ಮಿನಿಯಲ್ಲಿ ಹುಟ್ಟಿ ಬಂದವನೇ ಕಾರ್ತಿವೀರ್ಯಾರ್ಜುನ ಅಂತ ಹೇಳ್ಬೋದು. ಹೀಗೆ ಭಗವಂತನ ವರವನ್ನು ಪಡೆದು ಹುಟ್ಟಿದಂತಹ ಕಾರ್ತಿವೀರ್ಯಾರ್ಜುನನ್ನು ಯಾರೂ ಕೊಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಾವಣನನ್ನು ಬಂಧಿಸಿ ತನ್ನ ಸೆರೆಮನೆಯಲ್ಲಿ ಇಟ್ಟಿರ್ತಾನೆ. ರಾವಣನು ಸಹ ಕಾರ್ತಿವೀರ್ಯಾರ್ಜುನಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಬಂದಂಥ ಇದೊಂದು ಕಥೆ. ಹಾಗಾಗಿ ಅಧಿಕ ಮಾಸದಲ್ಲಿ ಮಾಡುವಂಥ ಏಕಾದಶಿ ವ್ರತ ತುಂಬ ಶ್ರೇಷ್ಠವಾದಂಥ ವ್ರತ ಅಂತ ಹೇಳ್ಬೋದು. ವಿಶೇಷ ಫಲವನ್ನು ಈ ಏಕಾದಶಿ ವ್ರತದಿಂದ ಪಡೀಬೋದು. ಹಾಗೆಯೇ ಪಾಪಗಳ ಪರಿಹಾರವೂ ಆಗುತ್ತೆ. ಅಂತಹ ಒಂದು ಏಕಾದಶಿ ಪದ್ಮಿನಿ ಏಕಾದಶಿ ನಾಳೆಯ ದಿವಸ ಬರ್ತಾ ಇದೆ. ಎಲ್ಲರೂ ತಪ್ಪದೇ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ. ಇವತ್ತು ದಶಮಿಯ ಆಚರಣೆ, ಒಂದು ಹೊತ್ತು ಊಟ, ರಾತ್ರಿ ಏನಾದರೂ ಫಲಹಾರ ತಿಂಡಿ ಏನಾದರೂ ಮಾಡಿಕೊಂಡು ಉಪಹಾರಗಳನ್ನು ಮಾಡಿಕೊಂಡು ತಿನ್ಬೋದು. ನಾಳೆಯ ದಿವಸ ಪೂರ್ಣ ಉಪವಾಸ ನಿಮ್ಮ ಶಕ್ತಿಯಾನುಸಾರ ಮಾಡಿರಿ. ಭಗವಂತನ ನಾಮಸ್ಮರಣೆ ಆರಾಧನೆಯನ್ನು ಮಾಡ್ಬೋದು. ಮಾರನೇ ದಿವಸ ಅಂದರೆ 28ನೇ ತಾರೀಕು ಗುರುವಾರ ದ್ವಾದಶಿಯ ಆಚರಣೆ ಇರುತ್ತೆ. ಬೆಳಗ್ಗೆ 6 ಗಂಟೆ ನಂತರ ಪಾರಣೆಯನ್ನು ಮಾಡ್ಬೋದು. ಇದಿಷ್ಟು ಅಧಿಕ ಮಾಸದಲ್ಲಿ ಬರ್ತಕ್ಕಂಥ ಪದ್ಮಿನಿ ಏಕಾದಶಿಯ ಮಹತ್ವ. ಎಲ್ಲರೂ ಅಧಿಕ ಮಾಸದಲ್ಲಿ ಬರುವಂಥ ಏಕಾದಶಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡಿರಿ. ಹಾಗೆಯೇ ಅಧಿಕ ಫಲವನ್ನು ಪಡೀರಿ ಅಂತ ಹೇಳ್ತಾ
ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.